ರಾಯಚೂರು ರಿಮ್ಸ್ ಹಾಸ್ಪಿಟ್ಲಿಗೆ ಬಂದಿದ್ದೇವೆ. ಸರಿಯಾದ ರೀತಿಯಾದ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ಮತ್ತು ಟ್ಯಾಬ್ಲೆಟ್ಸ್ ಯಾವುದೇ ರೀತಿಯಿಂದ ಸಿಗ್ತಾ ಇಲ್ಲ. ಒಳಗಡೆ ರೋಗಿಗಳಿಗೆ ಕೂಡ ಸರಿಯಾದ ರೀತಿಯಿಂದ ವೈದ್ಯರಾದಂತಹ ಅವರು ಡಾಕ್ಟರ್ಸ್ಗಳು ಕೂಡ ರೋಗಿಗಳಿಗೆ ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಡ್ತಾರೆ. ಇದು ರಾಯಚೂರು ರಿಮ್ಸ್ ಹಾಸ್ಪಿಟಲ್ ಹೆಸರಿಗೆ ಮಾತ್ರ ಬೃಹತ್ತವಾದ ಕಟ್ಟಡ. ಒಳಗಡೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ಸಾರ್ವಜನಿಕರಿಗೆ ಇಲ್ಲಿ ಬರುವುದು ಇದಕ್ಕೆ ಅವಲಂಬಿತವಾದಂಥ ಬಡವರ ತುಂಬ ಬಡವರೇ ಈ ಹಾಸ್ಪಿಟ್ಲಿಗೆ ಬರೋದು. ಇದು ಹೆಸರಿಗೆ ಮಾತ್ರ ಸರ್ಕಾರಿ ಹಾಸ್ಪಿಟ್ಲೆ. ಒಳಗಡೆ ಯಾವುದೇ ರೀತಿಯಿಂದ ಬಡವರಿಗೆ ಸರಿಯಾದ ರೀತಿಯ ಚಿಕಿತ್ಸೆ ಇಲ್ಲಿ ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಸತ್ಯ ಘಟನೆ ಏನಾಗಿದೆ ಅಂದರೆ ಒಬ್ಬನು ರೋಗಿ ಹೋಗಿ ಈ ಟ್ಯಾಬ್ಲೆಟ್ ಕೇಳಿದಾಗ ಇಲ್ಲ ಅಂತ ಅವನೇ ಮಖಕ್ಕೆ ಎಸಿತಾರೆ ಇಲ್ಲಿದ್ದಂಥ ಟ್ಯಾಬ್ಲೆಟ್ಸ್ ಕೊಡುವಂಥ ಅಧಿಕಾರಿಗಳು. ಅದೇ DR ನಾಗಲಕ್ಷ್ಮಿ ಮೇಡಮ್ ಅವರು ಹೋಗಿದ್ದಾರೆ. ಒಳಗಡೆ ಹೋದ ತಕ್ಷಣವೇ ಈ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ. ಈ ರಿಮ್ಸ್ ಹಾಸ್ಪಿಟಲ್ ಹೆಸರಿಗೆ ಮಾತ್ರ ಬೃಹತ್ತವಾದ ಕಟ್ಟಡ. ಇದಕ್ಕೆ ಮುಖ್ಯ ಅಧಿಕಾರಿಗಳು ಈ ವೈದ್ಯರ ಮೇಲೆ ಸರಿಯಾದ ರೀತಿಯ ಕ್ರಮವನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಮತ್ತು ರಾಯಚೂರಿನ ಸುತ್ತಮುತ್ತಲಿನ ಬಡವರು ಮತ್ತು ಸಾರ್ವಜನಿಕರು ಮತ್ತು ಹೋರಾಟಗಾರರು ಇದಕ್ಕೆ ಸರಿಯಾದ ರೀತಿಯ ಕಡೆಗಳನ್ನು ಕಾಣಿಸಬೇಕೆಂದು ಕೇಳುತ್ತೇನೆ. ಇದಕ್ಕೆ ಅಧಿಕಾರಿಗಳು ತಕ್ಷಣ ಭೇಟಿ ಕೊಟ್ಟು ಈ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಿಂದ ಕಡೆಗಣಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.